ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಅಕ್ರಮವಾಗಿ ಮತದಾರರ ಪಟ್ಟಿಯನ್ನು ಸೃಷ್ಟಿಸಿ ವಾಮ ಮಾರ್ಗದಲ್ಲಿ ಚುನಾವಣೆಯನ್ನು ಗೆಲ್ಲಲು ಮುಂದಾಗಿದ್ದಾರೆ ಎಂದು ಆರೋಪಿಸಿ ಎನ್ಡಿಎ ಪಕ್ಷ ಬೆಂಬಲಿತರು ಚುನಾವಣಾ ಕಣಕ್ಕೆ ಸ್ಪರ್ಧೆ ಮಾಡದೆ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರ ಮಠದ ಬಳಿ ಇರುವ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಬಳಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಚಂದ್ರಪ್ಪ, ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಬನ್ನಹಳ್ಳಿ ಬಿಜಿ ಮಂಜುನಾಥ್, ಮಾಜಿ ಅಧ್ಯಕ್ಷ ದೊಡ್ಡಹಳ್ಳಿ ಗೋಪಾಲಕೃಷ್ಣ ಮತ್ತಿತರರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ಬೆಂಬಲಿತರು 119 ಮಂದಿ ಸಾಲಗಾರರ ಕ್ಷೇತ್ರಕ್ಕೆ ಅಕ್ರಮ ಮತದಾರರನ್ನು ಸೃಷ್ಟಿ ಮಾಡುವುದರ ಮೂಲಕ ಮತಗಳ್ಳತನಕ್ಕೆ ಮುಂದಾಗಿ ಸಂಘಕ್ಕೆ ಅನ್ಯಾಯ ಮಾಡಿ ಚುನಾವಣೆ ಮಾಡಲು ಹೊರಟಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಎಸ್ಎಫ್ಸಿಎಸ್ ಸಂಘದ ಉನ್ನತ ಅಧಿಕಾರಿಗಳಾದ ಸಹಕಾರಿ ಚುನಾವಣಾ ಆಯುಕ್ತರು, ಸಹಕಾರ ಸಂಘದ ಜಂಟಿ ನಿರ್ಬಂಧಕರು, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಿಗೆ ಪತ್ರದ ಮುಖೇನ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಂತಿಮವಾಗಿರುವ ಕರಡು ಮತದಾರರ ಪಟ್ಟಿಯಲ್ಲಿ ಷೇರುದಾರರು, ಸಾಲಗಾರರಲ್ಲದವರನ್ನು ಕಾಂಗ್ರೆಸ್ ಪಕ್ಷ ಬೆಂಬಲಿತರು ಸೇರ್ಪಡೆ ಮಾಡಿ ಅಕ್ರಮವಾಗಿ ಚುನಾವಣೆಯನ್ನು ಗೆಲ್ಲಲು ಮುಂದಾಗಿದ್ದು, ಚುನಾವಣೆ ಪಾರದರ್ಶಕವಾಗಿ ನಡೆಯುವ ಸಾಧ್ಯತೆ ಇಲ್ಲವಾದ್ದರಿಂದ ಹಲವು ಷೇರುದಾರರು ಹಾಗೂ ಎನ್ಡಿಎ ಪಕ್ಷ ಬೆಂಬಲಿತರು ಚುನಾವಣಾ ಕಣಕ್ಕೆ ಸ್ಪರ್ಧೆ ಮಾಡದೆ ಚುನಾವಣೆಯನ್ನು ಬಹಿಷ್ಕರಿಸುತ್ತಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ದೊಡ್ಡಹಳ್ಳಿ ಗೋಪಾಲಕೃಷ್ಣ, ಮುಖಂಡರಾದ ಬನ್ನಹಳ್ಳಿ ರವೀಂದ್ರ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಚಂದ್ರಪ್ಪ, ಅಂಚೆ ರಾಜಣ್ಣ, ಬನ್ನಹಳ್ಳಿ ಮುನಿವೆಂಕಟರೆಡ್ಡಿ, ಅರುಣ್, ಎ ನಾರಾಯಣಸ್ವಾಮಿ, ಚೌಡಪ್ಪ, ಶ್ರೀನಿವಾಸ್, ನಟರಾಜ್, ಶಂಕರ, ಬೈರೇಗೌಡ ಸೇರಿದಂತೆ ಷೇರುದಾರರು, ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು. ಏನು ಈ ದಿನ ಚುನಾವಣೆ ನಾಮಪತ್ರಗಳು ಹಾಕೋ ಕೊನೆ ದಿನ. ಈ ಕೊನೆ ದಿನ ಆಗಿರೋದ್ರಿಂದ ನಾವು 2 ದಿನದಿಂದ ನೀವು ಮಾಧ್ಯಮ ಮಿತ್ರರಿಗೆ ಹೇಳಿದಿರಿ ಏನಂತ ಹೇಳ್ಬಿಟ್ಟು 2 ದಿನದಿಂದ ಬರ್ತಾಯಿದ್ರಿ. ಅಧಿಕಾರಿಗೆ ಅರ್ಜಿ ಕೊಟ್ಟಿದ್ರಿ. ಅರ್ಜಿ ಕೊಟ್ಬಿಟ್ಟು ಅವರು ನಾವು ಕೇಳಿರೋಂಥ ಒಂದು ದಾಖಲೆಗಳು ಕೊಡಲಿಲ್ಲ. ಯಾವುದೇ ಕಾರಣಕ್ಕೂ ದಾಖಲೆಗಳು ಕೊಡಲಿಲ್ಲ. ಅದರಿಂದ ಇವಾಗ ಹೋಗಿ ಕೇಳಿದರೆ ದಾಖಲೆಗಳು ಕೊಡಲಿಲ್ಲ. ಏನಂತಂತಂದರೆ ಯಾಕೆ ಕೊಡಲಿಲ್ಲ ಅಂತಂತಂದರೆ ನಾಳೆ ಕೊಡ್ತೀನಿ, ನಾಳೆದು ಕೊಡ್ತೀನಿ, ಚುನಾವಣೆ ಮುಗಿದ ಮೇಲೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಚುನಾವಣೆ ಘೋಷಣೆ ಆಗಿರೋದು 5ನೇ ತಾರೀಕು. ಇದು ಪಾಂಪ್ಲೆಟಲ್ಲಿ ಮಂಗಳವಾರ ಅಂತ ಹಾಕಿದ್ದಾರೆ. ಅಂದರೆ ಬುಧವಾರ ದಿನ ಇರೋಂಥ ಒಂದು ಚುನಾವಣೆನ ಇಲ್ಲಿ ಕೂಡ ಗೋಲ್ಮಾಲು. ಅಂದರೆ ರಾಜಕೀಯ ದುರುದ್ದೇಶ ಎಷ್ಟು ಒಂದು ಹೀನವಾದ ಸ್ಥಿತಿಗೆ ತಲುಪಿದೆ ಅಂತಂದರೆ ಇವತ್ತಕ್ಕೆ ನನ್ನ ಜೀವಮಾನದಾಗ, ರಾಜಕೀಯ ಜೀವಮಾನದಾಗ ಇವತ್ತಕ್ಕಿಂತ ಬೋಗಸ್ ಚುನಾವಣೆ, ಇಂಥ ಅಕ್ರಮ ಚುನಾವಣೆ ಯಾವುದೇ ಕಾರಣಕ್ಕೂ ಇತಿಹಾಸದಾಗ, ಕೈವಾರ ಇತಿಹಾಸದಾಗೆ ನೋಡಿಲ್ಲ. ಯಾರೂ ನೋಡಿಲ್ಲ. 70% ಜನಕ್ಕೆ ನೋಟಿಸೇ ತಲುಪಿಲ್ಲ. ನಮ್ಮದು MPCSದು ಒಂದು ಠೇವಣಿ ಕ್ಷೇತ್ರ ಇದೆ ನಮ್ಮ ಇದರಲ್ಲಿ ಕೈವಾರದು. ಆ MP ಕ್ಷೇತ್ರ ಇದ್ರಿಗೆ ನೋಟಿಸ್ ಕೂಡ ತಲುಪಿಲ್ಲ. ಅರ್ಥ ಆಯ್ತಾ? ಅಂದರೆ ಚುನಾವಣೆ ಅಕ್ರಮ ಹೆಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವ್ರು ನೋಡಿ ಅಧಿಕಾರಿಗಳು ಇದಕ್ಕೆ ಪೂರ್ತಿ ಕುಮ್ಮಕ್ಕು. CO AR ಮತ್ತು DR ಮೇಲಿನ ಅಧಿಕಾರಿಗಳೇ ಕುಮ್ಮಕ್ಕು. ಪೂರ್ತಿ ಅಧಿಕಾರ ವರ್ಗ ಏನು ದುರುಪಯೋಗ ಪಡಿಸ್ಕೊಂಡು ಚುನಾವಣೆ ಮಾಡ್ತಾ ಇರೋದು. ಇದಕ್ಕಿಂತ ನಮ್ಮನ್ನು ಬಂದು ಕೇಳ್ಬಿಟ್ಟಿದ್ದರೆ ಧಾರಾಳವಾಗಿ ಕೊಟ್ಬಿಡೋದು. ನಾವು ನಿಂತ್ಕೊಬೇಕು, ನಮಗೆ ಅಧಿಕಾರ ದಾಸೆ ಇದೆ, ನಾವು 2 ಕೋಟಿ ಸುಮಾರು ತಿಂದಾಕಿದ್ರಿ, 15 ವರ್ಷದಿಂದ 16 ವರ್ಷದಿಂದ ಸೊಸೈಟಿಗೆ ನಮ್ಮ ಕೊಡುಗೆ ಏನೂ ಇಲ್ಲ. ಅರ್ಥ ಆಯ್ತಾ? ಸುಮಾರು ಕೈವಾರದ ಜನಗಳು 16 ವರ್ಷದಿಂದ ಒಂದು 100 ಕೋಟಿ ಸಾಲ ಪಡ್ಕೊಬೋದಾಗಿತ್ತು. ಜನ ಆರ್ಥಿಕವಾಗಿ ಸಬಲರಾಗ್ಬೋದಾಗಿತ್ತು. ಅದನ್ನು ಬಿಟ್ಬಿಟ್ಟು ಒಂದು 50 ಕೋಟಿ ಮನ್ನಾ ಆಗ್ತಾ ಇತ್ತು. ಏನೋ ಸಂಘ ನಡೀತಾ ಇದ್ದಿದ್ರೆ ಒಂದು 50 ಕೋಟಿ ಮನ್ನಾ ಆಗ್ತಾ ಇತ್ತು. ಅದನ್ನು ಕೂಡ ಹಾಳು ಮಾಡೋಂಥ ಮಹಾನುಭಾವ. ನೆನ್ನೆ ಒಬ್ಬ ಮಹಾನುಭಾವನ ಹೇಳ್ತಾನೆ, ನಮ್ಮ ಕಡೆಯಿಂದ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು. ಯಾವ ಮಹಾನುಭಾವನ ಹೇಳಿದ್ನೋ ಆ ಮಹಾನುಭಾವನಿಂದನೇ ಈ ಡೈರಿ ಇದು ಸೊಸೈಟಿ ಈ ದುಸ್ಥಿತಿಗೆ ಬಂದಿರೋದು. ಕಾರಣ ಯಾರು ಅಂತಂತಂದರೆ ಅವರೇ. ಯಾರು ಮಹಾನುಭಾವನ ಹೇಳಿದ್ ನೋಡು, ಏನೋ ಅಕ್ರಮ ನಡೆದಿಲ್ಲ ಅವ್ರು ಒಪ್ಕೊಂಡಿದ್ದಾರೆ. ನೆನ್ನೆ ನಿಮ್ಮ ಮಾಧ್ಯಮದ ಮುಂದ್ಗಡೆ ಒಪ್ಕೊಂಡಿದ್ದಾರೆ. ಏನಂತ, ಹೆಂಗೆ ಶೇರ್ ಜಾಸ್ತಿ ಆಯಿತು ಅಂತಂದರೆ ಸುಸ್ತಿದಾರರು ಅಂತಂದರೆ, ಒಬ್ಬ ಸುಸ್ತಿದಾರ ಆಗಬೇಕಂತಂದ್ರೆ ನೀನು ಸಾಲ ಕೊಟ್ಟಿರಬೇಕು. ಸಾಲ ಮಾಡಿದರೆ ಮಾತ್ರನೇ ಅವನು ಸುಸ್ತಿಗೆ ಬರೋದು. ಆಯಿತಾ? ಆಮೇಲೆ ಸಾಲ ಮನ್ನಾ. ನೀನು ಸಾಲನೇ ಕೊಡ್ತೀರಾ, ಶೇರೇ ಇಲ್ದಿರ ಹೆಂಗೆ ಓಟು ಜಾಸ್ತಿ ಅಕ್ರಮ ಅವ್ರು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಅವರು ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಕಡೆಯಿಂದ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡಿರಿ, ನಿಮ್ಮ ಮನೆದವರು ಹತ್ರ ಬಂದುಬಿಟ್ಟು ಆಣೆ ಮಾಡಿರಿ, ನಮ್ಮ ಕಡೆಯಿಂದ ನಾವು ಏನೂ ಅಕ್ರಮ ಮಾಡಿಲ್ಲ, ನಾವು ಪಾರದರ್ಶಕವಾಗಿ ಚುನಾವಣೆ ನಡೀತಾ ಇದ್ರಿ ಅಂತ ಹೇಳ್ಬಿಟ್ಟು ಅಕ್ರಮ ಮಾಡಿರಿ, ಇನ್ನೇನು ಬೇಕಾಗಿಲ್ಲ ಅನ್ನಲ್ಲ.
ನಿಮ್ಮನಿಂದನೇ ನೀವು ಯಾವ ಮಹಾನುಭಾವ ನೆನ್ನೆ ಮಾಧ್ಯಮ ಇದು ಹೇಳಿದ್ನಲ್ಲ, ನಮ್ಮ ಕಡೆಯಿಂದ ಏನೋ ಒಂದು ಅವ್ರ ಕಡೆಯಿಂದನೇ ಈ ಒಂದು ಸಂಘ ಈ ಸ್ಥಿತಿಗೆ ಈ ಕೈವಾರದ ಅದೇನು ಜನಗಳು ಅದೇನು ಪಾಪ ಮಾಡಿದಾರೋ 14 ಕಳ್ಳಿರೋ ನನಗೆ ಗೊತ್ತಾಗ್ತಲ್ಲ ನಿಜವಾಗ್ಲೂ. ದೇವನಾಗ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಜಾಸ್ತಿ ಪಾಪ ಮಾಡಿದ್ದಾರೆ ಕೈವಾರ ಜನರು. ಇಂಥ ಮಹಾನುಭಾವನ ತಿರುಗ ಎಲೆಕ್ಟೆಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರು ಸಂಘನ ನಿಷ್ಕ್ರಿಯಗೊಳಿಸಿದ್ರು, ಯಾರು ಸ್ವಾಹ ಮಾಡಿದ್ರು ಅವರೇ ಬಂದು ತಿರುಗಿ ಫಸ್ಟ್ ಅರ್ಜಿ ಆಗ್ತಾ ಇದ್ದಾರೆ. ಏನು ಒಂದು ಇದು ದುಸ್ಥಿತಿನ ಏನಕ್ಕೆ ಗೊತ್ತಾಗ್ತಾ ಇಲ್ಲ. ಅದರಿಂದ ತಾವುಗಳು ಏನಂತಂತಂದರೆ ಇಲ್ಲಿ ನಡೆಯುತ್ತಾ ಇದ್ದಂಥ ಒಂದು ಚುನಾವಣೆ ಅಕ್ರಮ ಆಗಿರೋದ್ರಿಂದ ನಾವು ಇವತ್ತು ಎರಡು ಅಂದರೆ BJP ಪಾರ್ಟಿಯವರಾಗಲಿ ಪಾರ್ಟಿ ಬೇಡ, ಚುನಾವಣೆ ಬಹಿಷ್ಕಾರ ಮಾಡ್ತಾ ಇದ್ವಿ. ಪಾರ್ಟಿ ಇಲ್ಲ, ಯಾವುದೇ ಬೇಡ, ಪಾರ್ಟಿ ಬೇಕಾಗಿಲ್ಲ. ಎಲ್ಲ ಸಹಕಾರ ಅಂತಂದರೆ ಸಹಕಾರ ಎಲ್ಲರೂ ಒಂದೇ, ಎಲ್ಲರೂ ನಮ್ಮವರೇ ಆಯಿತಾ. ಸೊಸೈಟಿದಾಗ ಪಾರ್ಟಿ ಇರಲ್ಲ ಆಯಿತಾ. ಅದರಿಂದ ನಾವು ಚುನಾವಣೆನ ಇವತ್ತು ಪೂರ್ತಿ ಬಹಿಷ್ಕಾರ ಮಾಡ್ತಾ ಇದ್ರಿ. ಅಕ್ರಮವಾಗಿ ಇವತ್ತು ಇವರು ನಕಲಿ ಮತದಾನ ಸೃಷ್ಟಿ ಮಾಡಿ ಚುನಾವಣೆ ಮಾಡ್ತೀನಿ ಅಂತಂದ್ರು, ನಮ್ಗೆ ನ್ಯಾಯಯುತವಾದಂಥ ಚುನಾವಣೆ ಮಾಡ್ಕೊ ಅವರೇ ಗೆದ್ಕೊಳ್ಳಿ ಪರವಾಗಿಲ್ಲ, ಡಿನಾಮಿನೇಷನ್ನೇ ಮಾಡ್ಕೊಳ್ಳಿ, ಏನಾನ ಮಾಡ್ಕೊಳ್ಳಿ, ನಮ್ಗೆ ಸಂತೋಷ. ಆದರೆ ಈ ಅಕ್ರಮ ಮಾಡಿದ್ದಾರಲ್ಲ, ಅಕ್ರಮ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ರಿ ಅಂತಂತ ನಿಮ್ಗೆ ನಾಚಿಕೆ ಆಗಬೇಕು. ನಿಜವಾಗ್ಲೂ ದೇವರಣ್ಣಗೂ ಇಂಥವರು ನಮ್ಮ ಇವರು ಸಚಿವರು ಕರೆಸಿ ಬುದ್ಧಿವಾದ ಹೇಳ್ಬೇಕಂತ ಹೇಳ್ಬಿಟ್ಟು ಒಂದೆರಡು ಮಾತು ಹೇಳ್ಬಿಟ್ಟು ಈ ಕೊನೆಗೊಳಿಸ್ತಾ ಇದ್ವಿ. ಕೈವಾರದ ಈ ಸಹಕಾರ ಸಂಘ ಈ ಕೈವಾರ ಸಹಕಾರ ಸಂಘ ಹೋಬಳಿಗೆ, ನಮ್ಮ ಕೈವಾರ ಹೋಬಳಿಗೆ ನಮ್ಮ ಚಿಂತಾಮಣಿ ತಾಲೂಕಲ್ಲೇ ಈ ಸೊಸೈಟಿ ಇದ್ರೆ ಒಂದು ಹೆಸರಿತ್ತು. ಸುಮಾರು 50 ವರ್ಷಗಳಿಂದ ಈ ಸೊಸೈಟಿ ನಡೀತಾ ಇತ್ತು. 50 ವರ್ಷಗಳಿಂದ ಇದುವರೆಗೂ ಯಾವತ್ತೂ ಈ ಥರ ಸನ್ನಿವೇಶ ಒದಗಿ ಬಂದೇ ಇಲ್ಲ. ಯಾಕಂತಂದರೆ ಪಾರದರ್ಶಕವಾಗಿ ಚುನಾವಣೆ ನಡೀತಾ ಇತ್ತು. ಯಾವತ್ತೂ ಯಾರ್ದು ಒಂದು ತಂಟೆ ತಕರಾರಲ್ಲಿ ಈ ಚುನಾವಣೆ ನಡೀತಾ ಇತ್ತು. ಆದರೆ ಇವತ್ತೇನಾಯಿತು ಅಂದರೆ ಈ ನಮ್ಮ ಜೀವಮಾನದಲ್ಲೇ ನಾವು ನೋಡಿದಂಥ ಸನ್ನಿವೇಶ, ಯಾಕಂದರೆ ಎಲ್ಲ ಅಕ್ರಮ ಬೋಗಸ್ ಮತದಾನ ಕರೆಕ್ಟಾಗಿರೋದೆಲ್ಲ ಲೀಸ್ಟೇ ತೆಗೆದು ಬಿಸಾಕ್ಬಿಟ್ಟು ಇವರು ಸರ್ಕಾರ ಅಧಿಕಾರ ಇದೆ ಅಂತ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳನ್ನು ಬೆದರಿಸಿ ಅವ್ರಿಗೆ ಅಧಿಕಾರಿಗಳಿಗೆ ಫುಲ್ ಬೆವರಿಳಿಸ್ಬಿಟ್ಟಿದ್ದಾರೆ. ಪಾಪ ಒಬ್ಬೊಬ್ಬರು ಅವ್ರು ನೋಡಬೇಕು, ಯಾರು ಉಸಿರು ಎತ್ತಾ ಇಲ್ಲ. ಅಧಿಕಾರಿಗಳಿಗೆ ಬೆವರಿಳಿಸ್ಬಿಟ್ಟು ದೌರ್ಜನ್ಯವಾಗಿ ವೋಟರ್ ಲಿಸ್ಟ್ ಮಾಡಿದ್ದಾರೆ. 125 ಸಾಲಗಾರ ಕ್ಷೇತ್ರದಲ್ಲಿ ವೋಟ್ ಮಾಡಿಬಿಟ್ಟು ಇವತ್ತು ದೌರ್ಜನ್ಯವಾಗಿ ಎಲೆಕ್ಷನ್ ನಡೆಸ್ತಾ ಇದ್ದಾರೆ. ಈ ಎಲೆಕ್ಷನಲ್ಲಿ ಯಾರು ಅದಕ್ಕೆ ನಮ್ಮ ಕಡೆಯಿಂದ ಯಾರೂ ನಾವು ಪಾರ್ಟಿಸಿಪೇಟ್ ಮಾಡಿಲ್ಲ. ಯಾಕಂತಂದರೆ ಅದು ಕರೆಕ್ಟಾಗಿ ನಡೀತಾ ಇಲ್ಲ ಎಲೆಕ್ಷನ್, ಕಾನೂನು ರೀತಿ ನಡೆದಿದ್ರೆ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ. ಇಂಥ ಎಲೆಕ್ಷನಲ್ಲಿ ಇದರಲ್ಲಿ ಫೇಸ್ ಮಾಡಿ ಈ ಅಧಿಕಾರ ತಗೊಂಡು ಜನಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ. ಪಾಪ ಇವರೆಲ್ಲ ಅಪ್ಲಿಕೇಶನ್ ಹಾಕಿರೋರು ಯಾರು ಈ ಸೊಸೈಟಿಗೆ ಏನೂ ಮಾಡಲಾರು ಇವರು. ಯಾಕಂದರೆ ಅಲ್ಲಿ ಏನೋ ಸಿಕ್ಬಿಡ್ತದೆ, ತಿನ್ಬಿಡ್ಬೇಕು ಅಂತ ಬಂದಿರೋರು ಅಷ್ಟೇ. ಈ ಸೊಸೈಟಿನ ಉದ್ಧಾರ ಮಾಡಬೇಕು, ಇದ್ರ ಮೇಲೆ ಒಂದು 5 ಫ್ಲೋರ್ ಕಟ್ಟಬೇಕಂತ ಯಾರೂ ಬಂದಿಲ್ಲ. ಏನೋ ಇಲ್ಲಿ ಐತೆ ಖಜಾನೆ. ಯಾಕಂದರೆ ನೋಡಿ, ಇಬ್ಬರು ಒಳಗಡೆ ಕೂತಿರೋರು 40 ವರ್ಷದಿಂದ ಈ ಸೊಸೈಟಿಯಲ್ಲಿ ಊಟ ಮಾಡಿದವರು ಬುಕ್ಕಿಗೆ ಕೊಟ್ಟು ವೋಟರ್ ಲಿಸ್ಟ್ ಬರ್ಸಿದ್ದಾರೆ. ಇಲ್ಲಿ ಕೂತಿದ್ದಾರೆ, ಇಲ್ಲೇ ಇವರೇ ಈ ಬೀಗ ತೆಗೆದು ಬುಕ್ಕಿಗೆ ಕೊಟ್ಟು ವೋಟರ್ ಲಿಸ್ಟ್ ಬರ್ಸಿರೋ ಪುಣ್ಯಾತ್ಮನ 40 ವರ್ಷದಿಂದ ಇವು ಸೊಸೈಟಿಯಲ್ಲಿ ಊಟ ತಿಂದಿದ್ದಾರೆ. ಇವರಿಗೆಲ್ಲ ಒಳ್ಳೆ ದೇವ್ರು ಒಳ್ಳೇದು ಮಾಡಲ್ಲ. ಯಾಕಂದ್ರೆ ನೋಡಿ, ತಾತ ಭಗವಂತನಲ್ಲಿದ್ದಾನೆ, ಎಲ್ಲ ನೋಡ್ತಾ ಇದ್ದೇನೆ. ಯಾರ್ಯಾರು ಬಂದು ಈ ಸೀಟಿನ ಮೇಲೆ ನಾಳೆ ಕೂತ್ಕೊಂಡ್ರೆ, ಯಾಕಂದ್ರೆ ಇನಾಮಿನೇಷನ್ ನಮ್ಮ ಕಡೆಯಿಂದ ಯಾರು ನಾವು ಅಪ್ಲಿಕೇಶನ್ ಆಗ್ತಾ ಇಲ್ಲ. ಇನಾಮಿನೇಷನ್ ಅವ್ರನ್ನೇ ನಾವೇ ಚುನಾಯಿಸ್ಬಿಡ್ತಾ ಇದ್ವಿ. ಪಾಪ ಎಲೆಕ್ಷನ್ ನಡೆಯೋಂಗಿಲ್ಲ, ಓಟ್ ಕೂಡ ಹಾಕಂಗಿಲ್ಲ, ಇನಾಮಿನೇಷನ್ ಮಾಡ್ತಾ ಇದ್ರು. ಆದರೆ ಅಲ್ಲಿ ಭಗವಂತ ಇದ್ದಾನೆ, ಆ ಭಗವಂತ ಇವ್ರಿಗೆ ಶಾಪ ಕೊಡ್ತಾನೆ. ಅಲ್ಲಿ ಯಾರ್ಯಾರು ಕೂತ್ಕೊಂತಾರೋ ಅವ್ರನ್ನೆಲ್ಲ ಭಗವಂತ ನೋಡ್ಕೊಂತಾನೆ. ನಾವು ಅದಕ್ಕೆ ಈ ಎಲೆಕ್ಷನ್ ಬಹಿಷ್ಕಾರ ಹಾಕಿ ನಾವು ಯಾರೂ ಅಪ್ಲಿಕೇಶನ್ ಹಾಕಿಲ್ಲ. ಅದೊಂದು ನಿಮಗೆ ತಿಳಿಸ್ಬೇಕಂತ ಬಂದಿದ್ದೀವಿ. ನರಸಿಂಹಪ್ಪ ಗಂಗಪ್ಪನವರು ಬದುಕೇ ಇದ್ದಾರೆ. ವೋಟರ್ ಲಿಸ್ಟ್ ಅಲ್ಲಿ ಇವರು ಸಾಯಿಸಿದ್ದಾರೆ. ಅಲ್ಲ, ಕರೆಕ್ಟ್ ಆಗಿರೋದು ಯಾರು ಇಲ್ಲ ಬಿಡ್ರಿ. 2 ವೋಟ್ ಇರೋನು ಸಾಯಿಸಿದ್ದಾರೆ ಅಂದ್ರೆ ನೋಡ, ಈ ಪಾಂಪ್ಲೆಟ್ ನೋಡಿದ್ರಲ್ಲ, 5ನೇ ತಾರೀಕು ಬುಧವಾರ, ಯಾರಾದ್ರೂ ಮಂಗಳವಾರ ತೋರಿಸ್ತಾರ? ಏನು ಬೇಡ ಅಲ್ಲ, ಅವ್ರು ಹೇಳಿದ್ರಲ್ಲ. ಅಲ್ಲ, ಇದೊಂದೇ ಒಂದು ಎಕ್ಸಾಂಪಲ್ ತಗೊಂಡ್ರೆ ಈ ತರಾತುರಿ ಎಲೆಕ್ಷನ್ ಹೆಂಗ್ ನಡೆಸ್ತಾ ಇದ್ರು ಅಂದ್ರೆ, ಪಾಪ ಅವ್ರು ಪಾಂಪ್ಲೆಟ್ ಕೊಟ್ಟಿದ್ರೆ 5ನೇ ತಾರೀಕು ಮಂಗಳವಾರ ಬರುತ್ತಾ? ಅಲ್ಲ, ಯಾರಾದ್ರೂ ಹೇಳ್ರಿ 5ನೇ ತಾರೀಕು ಮಂಗಳವಾರ ಅಂತ ಮೆನ್ಷನ್ ಮಾಡೋರಲ್ಲ, ಎಷ್ಟು ಮಾತ್ರ ಪಾಪ ಇವರೆಲ್ಲ ಬುದ್ಧಿವಂತರು. ಒಂದೊಂದಲ್ಲ 108 ಈ ಚುನಾವಣೆ ಅಕ್ರಮ ಚುನಾವಣೆ ಇದು. ಕಾರಣ ಇರ್ತೀನಿ. ಅಲ್ಲ, ಒಂದಲ್ಲ ಎಲ್ಲ ತಪ್ಪುಗಳೇ. ಮೂವರಿಗೆ ಕೊಟ್ಟಿದ್ದಾರೆ. ಈ ಅಮ್ಮನಿಗೆ ಮುನುಗುಳಪ್ಪ ರಾಜಮ್ಮ ಅಂತ ಹೇಳ್ಬಿಟ್ಟು ರಾಜಮ್ಮನಿಗೆ ನೋಟಿಸ್ ಕೊಟ್ಟಿಲ್ಲ ಅಷ್ಟೇ ಸರ್. ನಾನು ಬಂದು ಕೇಳ್ತಾ ಇರೋದು ಇನ್ನೇನಿಲ್ಲ. 30 ವರ್ಷದಿಂದ SC ಅಂತ ನಾವು ನಮ್ಮ ಕಾಲೋನಿಯಲ್ಲಿ 2 ಕೊಟ್ಟಿದ್ದಾರೆ. ನಮ್ಮ ಮನೆಗೆ ನಮ್ಮ ಅಮ್ಮನಿಗೆ ಕೊಟ್ಟಿಲ್ಲ ಅಷ್ಟೇ ಸರ್. ಇದು ಯಾರಿಗೂ ಆಗಿಲ್ಲ ಬಿಡಿ, ತರಾತುರಿ ಎಲ್ಲ ಹೇಳಿದ್ರು.